ಹಾಯ್, ನಾನು ನಿಮ್ಮ ಸಂಚಾರಿ ಸಖಿ. ನಾನು ರೀಸೆಂಟಾಗಿ ಹೋಗಿ ಬಂದಿರೋ ನೈಟ್ ಟ್ರೆಕ್ಕಿಂಗ್ ಬಗ್ಗೆ ತುಂಬ ಜನ ಕೇಳಿದರು, ಯಾವ ಲೊಕೇಶನ್ ಅಂತ. ನಾನು ಈ ವಿಡಿಯೋಲಿ ನಿಮಗೆ ಎಲ್ಲ ಡೀಟೇಲ್ಸು ಹೇಳ್ಕೊಡ್ತಿದ್ದೀನಿ. ಕ್ರೇಜಿಯಾಗಿತ್ತು ಮಾತ್ರ. ನಾವು ಒಂದು ಅಡ್ವೆಂಚರ್ ಮಾಡಬೇಕು ಅಂತ ನೈಟ್ ಟೈಮ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಂಡು, ಬಟ್ ಐ ರೆಕಮೆಂಡ್ ನಾಟ್ ಟು ಡೂ ದಿಸ್. ಬಟ್ ಇಫ್ ಯು ಆರ್ ಎ ಕ್ರೇಜಿ ಟ್ರೆಕ್ಕರ್, ಪ್ಲೀಸ್ ಗೋ ಹೆಡ್. ಆಲ್ಮೋಸ್ಟ್ 2000 to 3000 ಫೀಟ್ ಅಬೋವ್ ದ ಸಿ ಲೆವೆಲ್ ಇದೆ ಆ್ಯಂಡ್ ಬೆಸ್ಟ್ ಸ್ಪಾಟ್ ಫಾರ್ ಸೈಟ್ ಸೀಯಿಂಗ್ ಆ್ಯಂಡ್ ಟ್ರೆಕ್ಕಿಂಗ್ ಇನ್ ಬ್ಯಾಂಗ್ಳೂರ್. ಗರ್ಲ್ಸ್ಗೆ ಅಷ್ಟೊಂದು ಸೇಫ್ ಇಲ್ಲ ಅನ್ಕೋತೀನಿ, ಬಿಕಾಸ್ ಅದು ಪಬ್ಲಿಕ್ ಪ್ಲೇಸ್ ಅಲ್ಲ, ಅಲ್ಲಿ ಯಾವ ಜನನೂ ಇರಲ್ಲ. ನೀವು ಹೋಗೋ ಹಾಗಿದ್ರೆ ಗೋ ವಿತ್ ಯುವರ್ ಫ್ರೆಂಡ್ಸ್, ಗ್ಯಾಂಗ್ ಜೊತೆ ಹೋಗಿ. ಸೋಲೋ ಅವ್ರ ಒಬ್ಬರು ಇಬ್ಬರು ಅಂದರೆ ಪ್ಲೀಸ್ ಡು ನಾಟ್ ಗೋ. ನೈಟ್ ಟ್ರೆಕ್ಕಿಂಗ್ ವಾಸ್ ಸೋ ಅಡ್ವೆಂಚರಸ್ ಆ್ಯಂಡ್ ನಾವೇ ಟೆಂಟ್ ತೊಗೊಂಡು ಹೋಗಿದ್ವಿ ಆ್ಯಂಡ್ ಅಡುಗೆ ಮಾಡೋಕ್ಕೆ ಏನೇನು ಬೇಕಾಗುತ್ತೆ ಅದೆಲ್ಲ ತೊಗೊಂಡು ಹೋಗಿದ್ವಿ. ಅಲ್ಲೆಲ್ಲ ಕುಕ್ ಮಾಡ್ಕೊಂಡು ತಿನ್ಕೊಂಡ್ವಿ ಆ್ಯಂಡ್ ಅದು ಮಾತ್ರ ತುಂಬ ಫನ್ನಿಯಾಗಿತ್ತು. ನಾನು ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ನೀವು ಈ ಥರ ಮಾಡಿ ಆ್ಯಂಡ್ ನಾವು ಏನೇನು ಕುಕ್ ಮಾಡಿ ತಿಂದ್ವಿ, ಹೇಗೆಲ್ಲ ಇತ್ತು ಅದನ್ನೆಲ್ಲ ನೀವು ನೋಡ್ಕೊಂಬನ್ನಿ. Man. ಇವಾಗ ಒಂದು ಫಸ್ಟ್ ಸ್ಟಾಪ್ ಹಾಕಿದ್ದೀವಿ. ಇಲ್ಲಿ ಇವತ್ತು ಬರ್ಡೇ ಗರ್ಲಿದ್ದಾಳೆ, ನಾಳೆ ಬರ್ಡೇ ಗರ್ಲಿದ್ದಾಳೆ. ಇಲ್ಲಿ ಟ್ರಕ್ ಲೀಡ್ ಗುಣಶೇಖರ್ ಅವರಿದ್ದಾರೆ. ನೀವು? ನಾನು ವಿದ್ಯಾರ್ಥಿ, ನೆಚ್ಚಿನ ಅಣ್ಣ. ಎಲ್ಲ ವಿದ್ಯಾರ್ಥಿನಿಯರ ನೆಚ್ಚಿನ ಅಣ್ಣ. ಲೈಫ್ ಈಸ್ ಓನ್ಲಿ ಅಡ್ವೆಂಚರಸ್. ಈ ಅಡ್ವೆಂಚರಸ್ ಬೇಕಿತ್ತಾ ಅಂತ ಇಂಥ ನನ್ನ ಮಕ್ಕಳು ಇದ್ರೆ ಏನು ಮಾಡೋಕ್ಕಾಗಲ್ಲ. ಸ್ಟಾರ್ಟ್. ನೀರು ಇಳಿಯುತ್ತೆ ಇನ್ನೂ ಎಲ್ಲಿ ಹತ್ತದ್ರೊಳಗೆ ಎಲ್ಲ ಇಳ್ದಿರುತ್ತೆ. ಜರ್ಸಿ ನಾನು ಕಷ್ಟಪಟ್ಟಿದ್ದೀನಿ, ತುಂಬ ಕಷ್ಟಪಟ್ಟಿದ್ದೀನಿ. ಏಯ್ ಏನು ಕಾಣಲ್ಲ ಅನ್ಸೋನಿ, ಒಂದು ಸ್ವಲ್ಪ ಬಿಟ್ಬಿಡು. ಯೋಚನೆ ಮಾಡಿ ಹತ್ಬೇಕು ಹೋಗುತ್ತೆ. ಕೈಯಲ್ಲಿ ಬೇರೆ ಇದೆ, ಮತ್ತೆ ಹುಷಾರು. ಹಂಗೆ ಬನ್ನಿ, ಹುಷಾರಾಗಿ. ಅಯ್ಯೋ ಇಲ್ಲಿ ನೋಡಿ, ಹಂಗೆ ಬನ್ನಿ. ಮತ್ತೆ ಜಾಗ್ರೆ ಎಲ್ಲಿ ಬನ್ನಿ ಮನೆ, ಹಂಗೆ ಬನ್ನಿ. ಬಂದ್ಬಿಟ್ಟಿದ ಮೇಲೆ ಹೆಂಗೆ ಅಂದರೆ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರು. I'll show you the real adventurous.
ಇದೇನು ಮಾಡಂಗಿಲ್ಲ. ಚೆಫ್ ನಯನ್ ತಲ್ವಾರ್. ಸಂಚಾರ ಸಖಿ ಹೆಲ್ಪಿಂಗ್. ಕ್ಯಾಮ್ರಾಮನ್ ಗುಣಶೇಖರ್ ಜೊತೆ ತಲ್ವಾರ್ ನಯನ್, ನಾನು ಅಡಿಗೆ ಅಡಿಗೆ ಬಟ್ಟಿ. ಇದ್ರ ಭಟ್ರ ಮನೆ. ಇಲ್ಲಿ ಸಂಚಾರ ಸಖಿ, ಇಲ್ಲಿ ಚೆಫ್ ನಯನ್. ಸಿ ಲೆವೆಲಿಂದ ನಾವು ಎಷ್ಟು ಮೀಟ್ರ್ 10 ಮೀಟ್ರ್ ಹಾಕಿದ್ದೀವಿ ಅಷ್ಟೇ. ನೋಡಿ ಗುಮ ಗುಮ ಪಲಾವ್ ಮಾಡ್ತಾರೆ. ನನಗೆ ಕಾಲೇ ನೋಯ್ತೈತೆ, ಇವಾಗ ನೋವು ಸ್ಟಾರ್ಟ್ ಆಗೈತೆ. ಅದ್ರಾಗ ಅತ್ತಿಗೆಮ್ಮಂದು ಇನ್ನೊಂದೇ ಏನಲ್ಲ, ನಾವು ಅದೆಲ್ಲ ನನ್ನ ಮಗ ಸ್ಕೂಟಿ ಸೈಡಿಗೆ ಕಾಲಿಟ್ಟಿನ, ಅದು ಯಾವ್ದೋ ಸೈಡ್ ಸ್ಕೂಟಿಗೆ ಹೋಗಿ ಎಟ್ಟಾನ, ಅದು ಕಾಲು ಸರ್ಯಾಗಿ ಹೊಡಿತು. ಇದು ಏನೋ ಸೈಡ್ಗೆ ಹೋದೆ ಅದು ಟಚ್ ಆಗ್ಬಿಟ್ಟೈತೆ. ಮಾರ್ನಿಂಗ್ 5:36 ಹಾಗೆ ಸನ್ರೈಸ್ ನೋಡೋಣ ಅಂತ ಇದ್ವಿ. ವೆದರ್ ವಾಸ್ ಸೋ ಗುಡ್ ಆ್ಯಂಡ್ ನಮಗೆ ಅಷ್ಟು ಸನ್ರೈಸ್ ನೋಡೋಕ್ಕೆ ಸಿಗಲಿಲ್ಲ. ಈ ಸ್ಪಾಟ್ ಬಂದುಬಿಟ್ಟು ಬೋತ್ ಸನ್ರೈಸ್ ಆ್ಯಂಡ್ ಸನ್ಸೆಟ್ ಸ್ಪಾಟ್. ಆ್ಯಕ್ಚುಲಿ ನಾವು ಒಳ್ಳೆ ಸನ್ರೈಸ್ ಕಡೆನೇ ಟೆಂಟ್ ಹಾಕಿದ್ವಿ. ಆ್ಯಂಡ್ ಲಿಸನ್ ವಾಟ್ ಹ್ಯಾಪೆಂಡ್. ಅಲ್ಲಿ ಉದ್ಭವ ದೇವರಿದೆ, ಕಬ್ಬಾಳಮ್ಮದು. ಸೊ ಅಲ್ಲಿ ಟೆಂಪಲ್ಗೆ ಹೋಗೋಣ ಅಂತ ಹಾಗೆ ಹೋಗಿ ಜಸ್ಟ್ ನೋಡ್ಕೊಂಬರೋಣ ಅಂತ ಹೋಗಿದ್ವಿ. ಅಲ್ಲಿ ಪೂಜಾರಿ ಆಲ್ರೆಡಿ ಪೂಜೆ ಮಾಡ್ತಿದ್ರು ಆ್ಯಂಡ್ ಅದು ಫಸ್ಟ್ ಪೂಜೆ ಮಾಡ್ತಾಯಿದ್ರು. ನೀವು ನೈಟ್ ಇಲ್ಲೇ ಉಳ್ಕೊಂಡಿದ್ರಾ ಅಂತ ನಾನು ಇದ್ಬಿಟ್ಟು ಹೌದು ಅಂದೆ. ಆ್ಯಂಡ್ ದೆನ್ ಅವ್ರು ಹೇಳಕ್ಕೆ ಸ್ಟಾರ್ಟ್ ಮಾಡಿದರು, ಇವತ್ತು ಅಮಾವಾಸ್ಯೆ ಪೂಜೆ ನಡೀತಾ ಇದೆ ಅಂತ. ಐ ವಾಸ್ ರಿಯಲಿ ಶಾಕ್ಡ್. ಅಮಾವಾಸ್ಯೆ ದಿನ ನಾವು ಬೆಟ್ಟದ ಮೇಲೆ ಇದ್ದೀವಿ, ಅದು ಇಲ್ಲೇ ಸ್ಟೇ ಮಾಡಿದ್ವಿ. ಗುರು ಏನಾದರೂ ನೆಗೆಟಿವ್ ಎನರ್ಜಿ ನಮ್ಗೆ ಅಟ್ಯಾಕ್ ಮಾಡಿದಿದ್ರೆ ಅಲ್ಲೇ ಹೋಗೇ ನಾವು. ಬ್ರೇಕ್ಫಾಸ್ಟ್ ನಾವು ಊಟನೇ ಮಾಡ್ತಿದ್ದೀವಿ. ಚಿಕನ್ ಮಾಡಿದ ಪಲಾವ್ ಹಂಗಿದೆ, ಹಂಗೆ ಇದೆ ಅಲ್ಲ, ಹಂಗೆ ಇದೆ. ರಾತ್ರಿ ತಿಂದಿಲ್ಲ ನಾವು. ಚೆನ್ನಾಗಿದೆ. ನಮಗೊಬ್ರು ಕಳ್ಳ ಸಿಕ್ಕಿದ್ದಾರೆ, ತೋರಿಸ್ತೀನಿ ಬನ್ನಿ. ಅಲ್ಲಿ ಬಚ್ಕೋತಾ ಇದ್ದಾರೆ. ನಾವು ಈಗ ತಾನೇ ಟೆಂಪಲ್ಗೆ ಅಂತ ಹೋಗಿದ್ವಿ, ಬಂದು ನಮ್ಮ ಟೆಂಟ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ನಾಯಿ ಜೊತೆ. ಇದ್ರದು ಬೆಳಗ್ಗೆ ಪೂರ್ತಿ ಬೆಟ್ಟ ಇಳಿದ ಮೇಲೆ ಹಿಂದೆ ತಿರುಗಿ ನೋಡಿದ್ರೆ ಅಷ್ಟು ದೊಡ್ಡ ಬೆಟ್ಟ ಇದೆ ಗುರು. ಅದು ಇಷ್ಟು ಕಷ್ಟಪಡ್ಕೊಂಡು ನೈಟ್ ಟೈಮಲ್ಲಿ ಅದು ಈಸಿನೇ ಇಲ್ಲ. ಪ್ಲೀಸ್ ನೀವು ಹೋಗೋ ಹಾಗಿದ್ರೆ ಫ್ರೆಂಡ್ಸ್ ಜೊತೆ ಹೋಗಿ. ನಿಮ್ಗೆ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ನಂಗೆ ಹೇಳಿ. ಆ್ಯಂಡ್ ನಿಮ್ಗೆ ಯಾವುದಾದ್ರೂ ಅಡ್ವೆಂಚರಸ್ ಸ್ಪಾಟ್ ಗೊತ್ತಿದ್ರೆ ನಂಗೆ ಪ್ಲೀಸ್ ಹೇಳಿ, ನಾನು ಹೋಗಿ ಟ್ರೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.